ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದಾರೆ? ಎಲ್ಲರೂ ಚೆನ್ನಾಗಿದ್ದಾರೆ ಅಂತ ಅಂದ್ಕೊಂಡಿದ್ದೀನಿ. ಇದು ಸಂಡೇ ಮಾರ್ನಿಂಗ್. ಹಾಗೆ ಬೆಳಿಗ್ಗೆ ಬ್ರೇಕ್ಫಾಸ್ಟ್ಗೆ ಅಂತಂದು ವಾಂಗಿಬಾತ್ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಯಾವಾಗಲೂ ಚಿತ್ರಾನ್ನನೇ ಮಾಡ್ತಾಯಿದ್ದೆ. ಯಾಕೋ ಚಿತ್ರಾನ್ನ ತಿನ್ನೋಕ್ಕೆ ಇಷ್ಟ ಆಗಲಿಲ್ಲ. ಅದಕ್ಕೋಸ್ಕರ ವಾಂಗಿಬಾತ್ ಮಾಡಿಬಿಡೋಣ ಅಂತ ಅಂದ್ಕೊಂಡು ಮಾಡ್ತಾಯಿದ್ದೆ. ತುಂಬಾ ದಿನ ಆಗ್ಬಿಡ್ತು ನಾನು ವಾಂಗಿಬಾತ್ ಮಾಡಿಬಿಟ್ಟು. ಲಾಸ್ಟ್ ಟೈಮ್ ರೆಸಿಪಿ ಮಾಡಿದ್ನಲ್ವ ವಾಂಗಿಬಾತ್ ಪೌಡರ್ದು, ಆವಾಗ ನಾನು ವಾಂಗಿಬಾತ್ ಮಾಡಿದ್ದು. ಮತ್ತು ನಾನು ನೆಕ್ಸ್ಟು ವಾಂಗಿಬಾತ್ ಮಾಡೇ ಇರಲಿಲ್ಲ. ಆಮೇಲೆ ನಮ್ಮ ಹಸ್ಬೆಂಡು ಜಾಸ್ತಿ ಬದನೆಕಾಯಿ ತರ್ತಾ ಇರಲಿಲ್ಲ. ವಾಂಗಿಬಾತ್ ಮಾಡೋ ಬದನೆಕಾಯಿ ತಂದರೆ ಮಾತ್ರ ಮಾಡೋದಕ್ಕೆ ನೆನಪಾಗುತ್ತೆ, ಇಲ್ಲ ಅಂತಂದರೆ ಹಾಗೆ ಮಾಡೋದಕ್ಕಂತೂ ಈ ಸಲ ಇತ್ತಲ್ವ, ಹಾಗಾಗಿ ಅದು ಮಾಡೋಣ ಅಂತ ಅಂದ್ಕೊಂಡೆ. ಪಪ್ಪ ಒರೆಸ್ತೈತಾ? ಲೋಟ ಎಲ್ಲ ಒರೆಸ್ಬಾರ್ದು, ಇದಷ್ಟೇ ಒರೆಸೋ. ಉಡ್ಡು ಇಲ್ಲ ಐತಲ್ಲ, ಉಡ್ಡಷ್ಟು ಒರೆಸೋ. ಒರೆಸು. ಏನು ಮಾಡಿಯ? ನೀನೇ ಮಾಡಿರೋದು ಅದು ಕಲೆ. ಏನು ಮಾಡಿಯ? ಅವ್ರ ಪಪ್ಪ ಕ್ಲೀನ್ ಮಾಡ್ತಾ ಇರ್ತಾರಲ್ವ, ಅದು ನೋಡಿಬಿಟ್ಟು ಅವನು ಬಟ್ಟೆ ತೊಗೊಂಡು ಕ್ಲೀನ್ ಮಾಡ್ತಾ ಇದ್ದ. ಹಾಗೆ ನಾನು ಈ ಸೈಡು ಕ್ಯಾಪ್ಸಿಕಮ್ನ ಕಟ್ ಮಾಡಿಟ್ಟಿದ್ದೆ ಕ್ಯಾಪ್ಸಿಕಮ್ ಬೋಂಡ ಮಾಡೋದಕ್ಕೆ. ಹಾಗೆ ವಾಂಗಿಬಾತ್ಗೂ ಕೂಡ ರೆಡಿ ಮಾಡಿಟ್ಟಿದ್ದೆ. ಸೊ ನೋಡ್ತಾ ಇರ್ಬೋದು, ವಾಂಗಿಬಾತ್ ಕೂಡ ರೆಡಿ ಆಯಿತು ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ. ಹಾಗೆ ಕ್ಯಾಪ್ಸಿಕಮ್ ಬೋಂಡನ್ನು ಕೂಡ ರೆಡಿ ಮಾಡ್ತಾ ಇದ್ದೀನಿ. ಇದ್ರ ಪೂರ್ತಿ ರೆಸಿಪಿನ ನಾನು ಇನ್ಸ್ಟಾಗ್ರಾಮು ಮತ್ತು ಶಾರ್ಟ್ಸ್ಗೆ ಕೂಡ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಇಂಟ್ರೆಸ್ಟ್ ಇದ್ದವರು ಅಲ್ಲಿ ನೋಡ್ಕೋಬೋದು. ತುಂಬ ಲೆಂತಿ ವಿಡಿಯೋ ಆಗುತ್ತೆ ಅನ್ನೋದಕ್ಕೋಸ್ಕರ ನಾನು ಇಲ್ಲಿ ಶೇರ್ ಮಾಡ್ತಾ ಇಲ್ಲ. ವಾಂಗಿಬಾತು ಕ್ಯಾಪ್ಸಿಕಮ್ ಬೋಂಡ ಎರಡೂ ಕೂಡ ರೆಡಿಯಾಗಿದೆ. ಬಿಸಿ ಬಿಸಿದು ತಿಂದರೆ ಚೆನ್ನಾಗಿರುತ್ತೆ ಅಂತಂದು ತಿಂತಾಯಿದ್ದೀವಿ. ತುಂಬ ಚೆನ್ನಾಗಾಗಿತ್ತು. ನಾನು ಫಸ್ಟ್ ಟೈಮ್ ಮನೇಲಿ ಟ್ರೈ ಮಾಡಿದ್ದು ಅಂತಂದರೆ, ಹೊರಗಡೆ ಒಂದು ಟೈಮ್ ತಿಂದಿದ್ವಿ, ತುಂಬ ಚೆನ್ನಾಗಿತ್ತಲ್ವ ಅಂತಂದು. ಅದಕ್ಕೆ ಮನೆಯಲ್ಲಿ ಕ್ಯಾಪ್ಸಿಕಮ್ ಹಾಗೆ ಇತ್ತು, ಯಾವುದಕ್ಕೂ ಯೂಸ್ ಮಾಡಿರಲಿಲ್ಲ ಅಂತ ಮಾಡಿದೆ. ತುಂಬಾ ಚೆನ್ನಾಗಿ ಬಂದಿತ್ತು. ನನಗಂತೂ ತುಂಬ ಇಷ್ಟ ಆಯಿತು. ನನ್ನ ಹಸ್ಬೆಂಡು ತುಂಬ ಚೆನ್ನಾಗಿದೆ ಅಂತ ಹೇಳಿದರು. ಅದಾದಮೇಲೆ ಕಾಫಿ ಎಲ್ಲ ಏನು ಕುಡಿಲಿಲ್ಲ. ನೈಟು ರಸಮಲೈ ತಂದಿದ್ದರು ನನ್ನ ಹಸ್ಬೆಂಡು. ನಾನು ಫ್ರಿಜ್ಜಲ್ಲಿ ಇಟ್ಕೊಂಡ್ಬಿಟ್ಟು ನಾನು ಬೆಳಿಗ್ಗೆ ತಿಂತಾಯಿದ್ದೀನಿ. ನನಗಂತೂ ತುಂಬ ಇಷ್ಟ ರಸಮಲೈ ಅಂತಂದರೆ. ಫ್ರಿಜ್ಜಲ್ಲಿ ಇಟ್ಕೊಂಡು ತಿನ್ನೋದ್ರಿಂದ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ. ಹಾಗೆ ನಾನು ಕೂಡ ಒಂದು ಟೈಮ್ ಮನೆಯಲ್ಲಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನನ್ನ ಮಗಳು ಬರಲಿ ಅವಾಗ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಈಗ ಮಾಡಿದ್ರೆ ಸುಮ್ಮನೆ ನಾನೊಬ್ಬಳೇ ತಿನ್ನಬೇಕು. ನನ್ನ ಹಸ್ಬೆಂಡು ಜಾಸ್ತಿ ಸ್ವೀಟ್ ತಿನ್ನಲ್ಲ. ಹಾಗೆ ಒಂದು 2 ಡೇಸಿಂದ ಬಟ್ಟೆಗಳೆಲ್ಲ ಹಾಗೆ ಇತ್ತು. ಬಟ್ಟೆಗಳನ್ನೆಲ್ಲ ಮಡಚಿ ಎತ್ತಿಡ್ತಾ ಇದ್ದೆ. ಮಧ್ಯಾಹ್ನಕ್ಕೆ ಅಡುಗೆ ಏನಾದರೂ ಮಾಡೋಣ ಅಂತ ಅಂದ್ಕೊಂಡೆ. ರೊಟ್ಟಿ ಮಾಡಿ 1 ವಾರ ಆಗಿತ್ತು ಆಲ್ರೆಡಿ. ಮಾಡೋದಕ್ಕೆ ಆಗಿರಲಿಲ್ಲ, ಹೊರಗಡೆ ಹೋಗೋದು ಹಿಂಗೆ ಆಗ್ತಾಯಿತ್ತು. ನನ್ನ ಟೈಮು ಸಾಂಬಾರು ಜಾಸ್ತಿ ಇದ್ದರೆ ಮುದ್ದೆ ಮೇಲೆ ಬಿಡ್ತಾಯಿದ್ದೆ. ಅದಕ್ಕೋಸ್ಕರ ಇವತ್ತೊಂದು ಸ್ವಲ್ಪ ಕಾಳಿಂದ ಸಾಂಬಾರು ಮಾಡೋಣ ಅಂತ ಅಂದ್ಕೊಂಡು ಹಲಸಂದಿ ಕಾಳನ್ನೆಲ್ಲ ಕಲ್ಲಂತೂ ಸೇಮ್ ಹಲಸಂದಿ ಕಾಳು ಯಾವ ರೀತಿ ಇರುತ್ತೋ ಅದೇ ರೀತಿಯೇ ಕಲ್ಲು ಹಾಕಿರ್ತಾರೆ. ಸಾಫ್ಟಾಗಿರುತ್ತೆ ಕಲ್ಲು ಅಥವಾ ಕಾಳು ಒಂದು ಗೊತ್ತಾಗಲ್ಲ, ಅದೇ ರೀತಿ ಹಾಕಿರ್ತಾರೆ. ಸೊ ನಾನಂತೂ ತುಂಬ ನೋಡಿ ಹಾಕಿದ್ರೂ ಕೂಡ ನಮ್ಮ ಮನೆಯವ್ರಿಗೆ ಯಾವುದಾದ್ರೂ ಒಂದು ಸಿಕ್ಕಿರುತ್ತೆ. ಇವತ್ತು ಅಷ್ಟೇ ತಿನ್ನುವಾಗ ಅವ್ರಿಗೆ ಸಿಗುತ್ತೆ. ಪ್ರತಿ ಸತಿ ಕಲ್ಲಂತೂ ಅವ್ರಿಗೆ ಸಿಗೋದು. ಏನೋ ಗೊತ್ತಿಲ್ಲ, ನನಗೆ ಯಾವಾಗ ಊಟ ಮಾಡಿದ್ರು ನನಗೆ ಕಲ್ಲು ಸಿಕ್ಕಿಲ್ಲ. ಬಟ್ ಅವ್ರಿಗೆ ಮಾತ್ರ ಯಾವಾಗಲೂ ಕಲ್ಲು ಸಿಗುತ್ತೆ. ಅದು ಎಷ್ಟು ನೋಡಿ ಹಾಕಿರ್ತೀನಿ, ಯಾವುದಾದ್ರೂ ಒಂದು ಮಾತ್ರ ಮಿಸ್ ಆಗಿಬಿಟ್ಟಿರುತ್ತೆ. ಅದು ಅವ್ರಿಗೆ ಹೋಗಿಬಿಟ್ಟಿರುತ್ತೇನೋ. ನೋಡ್ತಾ ಇರ್ಬೋದು ಎಷ್ಟು ನೀಟಾಗಿ ಕ್ಲೀನ್ ಮಾಡ್ತಾ ಇರ್ತೀನಿ ಅಂತಂದು. ಸೊ ಅಲಸಂದಿ ಕಾಳೆಲ್ಲ ಕ್ಲೀನ್ ಮಾಡಿ ಹಾಕ್ತಾಯಿದ್ದೀನಿ. ಅದಾದಮೇಲೆ ಹೆಸರು ಕಾಳನ್ನೂ ಅಷ್ಟೇ ಇದೇ ರೀತಿಯೇ ನೀಟಾಗಿ ಕ್ಲೀನ್ ಮಾಡಿ ಹಾಕ್ತೀನಿ. ಕ್ಲೀನ್ ಮಾಡಿದ್ಮೇಲೆ 1-2ರಿಂದ 3 ಸತಿ ನೀಟಾಗಿ ತೊಳಿತೀನಿ ಕಾಳನ್ನ. ನಾನು ಯಾವ ರೀತಿ ಅಲಸಂದಿ ಕಾಳು ಅಥವಾ ಹೆಸರು ಕಾಳು ಸಾಂಬಾರು ಮಾಡ್ತೀನಿ ಅನ್ನೋದನ್ನು ನಾನು ಇನ್ಸ್ಟಾಗ್ರಾಮು ಮತ್ತು ಶಾರ್ಟ್ಸಲ್ಲಿ ಅಪ್ಲೋಡ್ ಮಾಡ್ತೀನಿ. ಶಾರ್ಟಾಗಿ ಅಪ್ಲೋಡ್ ಮಾಡ್ತೀನಿ, ತುಂಬ ಲೆಂತಿ ಆಗಿಬಿಡುತ್ತೆ ಇದರಲ್ಲಿ ವೀಡಿಯೋ ಅನ್ನೋದಕ್ಕೋಸ್ಕರ ಯಾವುದೇ ರೆಸಿಪಿನೂ ಇವತ್ತು ಅಪ್ಲೋಡ್ ಮಾಡ್ತಾ ಇಲ್ಲ. ಸಾಂಬಾರೆಲ್ಲ ಮಾಡಿ ಕಟ್ಟೆ ಎಲ್ಲ ಕ್ಲೀನ್ ಮಾಡಿಕೊಂಡು ಈಗ ರೊಟ್ಟಿ ಮಾಡ್ತಾಯಿದ್ದೀನಿ. ಇದು ಹೆಂಗಂದರೆ ಸ್ವಲ್ಪ ಹೊರಗಡೆ ಹೋಗಬೇಕಿತ್ತು, ಅದಕ್ಕೆ ಊಟ ಮಾಡ್ಕೊಂಡ್ವಿ ಬೇಗನೆ. ಊಟ ಮಾಡಿಕೊಂಡು ರೆಡಿಯಾಗಿ ಬ್ಲೈಂಡ್ಸ್ ನೋಡೋದಕ್ಕೆ ಅಂತ ಹೋಗಿದ್ವಿ. ಕರ್ಟನ್ ಹಾಕ್ಸಿದ್ವಿ ಲಾಸ್ಟ್ ಟೈಮ್. ಈ ರೀತಿ ಬ್ಲೈಂಡ್ಸನ್ನು ಹಾಕ್ಸೋಣ ರೂಮ್ಗೆ ಅಂತ ಅಂದ್ಕೊಂಡಿದ್ವಿ. ಅದನ್ನು ನೋಡಿ ಬುಕ್ ಮಾಡೋದಕ್ಕೆ ಅಂತ ಹೋಗಿದ್ವಿ. ಓನರಿಗೆ ಕಾಲ್ ಮಾಡಿದ್ವಿ ಬರ್ತೀವಿ ಅಂತ. ಲಾಸ್ಟ್ ಟೈಮ್ ಮಾಡಿದ್ವಿ, ಈ ಸರಿ ಬ್ಲೈಂಡ್ಸ್ ಒಂದು ಬೇಕಾಯ್ತು, ಅದನ್ನ ಹೇಳಿದ್ವಿ. ಅಂದರೆ ಇದು ಮೆಜರ್ಮೆಂಟ್ ಅವರು ಮಾಡ್ಕೊಡ್ತಾರಲ್ಲ, ಇದು 2ನೇ ಮೆಜರ್ಮೆಂಟ್ ತೊಗೊಂಡಿದ್ದೀರಾ ಸರ್? ಹಾಂ ಇದು ಈ ಥರ ಹಾಕ್ಸೋಣಲ್ವ ವೈಟ್ ಆ ಕಡೆ ರೂಮ್ಗೆ. ಹಾಂ ಇದು ಮಾತ್ರ ಇದು ಚೇಂಜ್ ಆಗುತ್ತೆ. ಇದು ಮಿಡಲಲ್ಲಿ ಹಾಗೆ ಬರುತ್ತಲ್ವ ಇದು. ಹಾಂ
ಈ ಕಲರ್ ಮಾತ್ರ ಚೇಂಜ್ ಆಗುತ್ತೆ ನಮಗೆ. ವಾಲ್ಗೆ ಮ್ಯಾಚ್ ಮಾಡುತ್ತೆ ಇಂಟೀರಿಯರ್ಗೆ ವಾಲ್ ವೈಟೇ ಇರೋದು, ಇದು ಬೇರೆ ಥರ ಅದಲ್ಲ. ಆ ಥರದ್ರಲ್ಲೇ ತೋರಿಸಿ, ಇದು ಬೇಡ, ಈ ಡಿಸೈನ್ ಬೇಡ ಆಯಿತಾ. ಗ್ರೀನು ವೈಟ್ ಇದೆ, ಮೇಲೆ ಗ್ರೀನ್ ಕೆಳಗಡೆ ವೈಟ್. ವೈಟಾ? ವೈಟ್ ಅಲ್ಲ, ಅವರು ಬೇಸಿಕ್ ಅಲ್ಲ, ಬೇರೆ ಬೇಸ್ ಕಲರ್ ಹಾಕಿದ್ದವರು. ವಾಲ್ ಪೇಂಟ್ ಬೇರೆ ಆಗುತ್ತೆ ನಮ್ಮ ರೂಮಿಗೆ. ಅದೇ ಅವರು ಬೇಸ್ ಕಲರ್ ಹಾಕಿದ್ದು. ಬೇಸ್ ಕಲರ್ ಅದೇ ಹಾಕಿ. ಹಾಗೆ ನಮ್ಮ ರೂಮ್ಗೆ ನಾವು ಯಾವ ರೀತಿ ಕಲರ್ ಹಾಕ್ಸ್ಬೇಕು ಅಂತಂದು ಅಲ್ಲೇ ಡಿಸೈಡ್ ಮಾಡಿದ್ವಿ. ಮುಂಚೆನೇ ಇಂಟೀರಿಯರೇ ಹೇಳಿದರು ಯಾವ ಕಲರ್ ಹಾಕ್ಸ್ಬೇಕು ಅಂತ. ಬಟ್ ಒಂದು ಸಲ ನೋಡಿದ್ವಿ ಯಾವ್ದ್ಯಾವ್ದು ಕಲರ್ ಹಾಕ್ಬೋದು ಅಂತ. ವೈಟು ಹಾಕ್ಬೋದು, ಬಟ್ ಎರಡು ರೂಮ್ಗೂ ವೈಟ್ ಮ್ಯಾಚ್ ಆಗೋಲ್ಲ. ಬೇಜ್ ಆದರೆ ಎರಡು ರೂಮ್ಗೂ ಕೂಡ ಮ್ಯಾಚ್ ಆಗುತ್ತೆ ಅನ್ನೋದಕ್ಕೋಸ್ಕರ ಬೇಜನ್ನು ನಾವು ಸೆಲೆಕ್ಟ್ ಮಾಡಿದ್ವಿ. ಹಾಗೆ ಇಲ್ಲಿ ಸಂತೆ ನಡೀತಾ ಇತ್ತಲ್ವ, ಸಂಡೇ ಅಲ್ವ ಇವತ್ತು, ಸ್ವಲ್ಪ ತರಕಾರಿ ತೊಗೊಂಡು ಹೋಗೋಣ ಅಂತ ಅಂದ್ಕೊಂಡು ಬಂದಿದ್ದೀನಿ. ಹಾಗೆ ತರಕಾರಿ ತೊಗೊಂಡು ಸ್ವಲ್ಪ ಗೋಲ್ಡ್ ಶಾಪ್ಗೆ ಹೋಗಬೇಕಿತ್ತು. ಹಾಗೆ ಗೋಲ್ಡ್ ಶಾಪ್ಗೆ ಹೋಗಿಬಿಟ್ಟು ಬಂದ್ವಿ. ಮನೆಗೆ ಹೋಗಿ ತರಕಾರಿ ಇಟ್ಬಿಟ್ಟು ಆಮೇಲೆ ಗೋಲ್ಡ್ ಶಾಪ್ಗೆ ಹೋಗಿದ್ದು. ನಾವು ಬರೀ ಅಡ್ಡಾಡೋದೇ ಆಗಿದೆ ಸಂಜೆಯಿಂದ. ಎಲ್ಲಾದರೂ ಹೋಗಬೇಕು ಅಂತಂದರೆ ನಮ್ಮ ಹಸ್ಬೆಂಡ್ಗೆ ಸಂಡೇನೇ ರಜೆ ಇರುತ್ತಲ್ವ, ಹಾಗಾಗಿ ಅವ್ರನ್ನ ಕರ್ಕೊಂಡು ಹೋದರೆ ಸ್ವಲ್ಪ ಐಡಿಯಾ ಬರುತ್ತೆ. ನಾನು ಒಬ್ಬಳೇ ಹೋಗೆಲ್ಲ ಮಾಡೋದಕ್ಕಾಗಲ್ಲ, ಇಬ್ಬರು ಇದ್ರೇ ಚೆನ್ನಾಗಿ ಅನ್ನೋದಕ್ಕೋಸ್ಕರ ನಾವು ಆಲ್ಮೋಸ್ಟ್ ಎಲ್ಲ ಕೆಲಸನೂ ಸಂಡೇನೇ ಇಟ್ಕೊಂಡಿರ್ತೀವಿ. ಅವರಿಗೆ ಬೇರೆ ಟೈಮಲ್ಲೆಲ್ಲ ಫ್ರೀ ಇರಲ್ಲ. ಅದಕ್ಕೋಸ್ಕರ ನೋಡ್ತಾ ಇರ್ಬೋದು ಎಲ್ಲಿ ತನಕ ಇದೆ ಅಂದರೆ ಫುಲ್ಲು ಒಂದು ರೋಡ್ ಫುಲ್ ಇದೆ, ಅಷ್ಟು ಅಲ್ಲಿ ತನಕನೂ ಎಂಡ್ ತನಕ ಇಟ್ಟಿರ್ತಾರೆ. ತುಂಬಾ ರಶ್ ಇತ್ತು. ಅದಾದಮೇಲೆ ಟ್ರೆಂಡ್ಸ್ಗೆ ಹೋಗಿ ನಾನು ಸ್ವಲ್ಪ ಕುರ್ತಾಗಳನ್ನ ತೊಗೊಂಡಿದ್ದೆ. 3,500ಕ್ಕೆ 3,500 ಆಫರ್ ಇತ್ತು. ಸೊ ಹಾಗಾಗಿ ಒಂದಷ್ಟು ಕುರ್ತಾನ ತೊಗೊಂಬಂದಿದ್ದೀನಿ. ಅದನ್ನು ತೋರಿಸ್ತೀನಿ ಇವಾಗ ನಾನು. ನಿಮಗೆ ಫ್ರೀಯಾಗಿ ಸಿಗುತ್ತೆ. ನೀವು 3,500 ಬೈ ಮಾಡಬೇಕು. ಅದಾದಮೇಲೆ ನಿಮಗೆ 3,500 ನಿಮಗೆ ಎಕ್ಸ್ಟ್ರಾ ಸಿಗುತ್ತೆ. ನೀವು ಆರಾಮಾಗಿ ಒಂದು 7ರಿಂದ 8 ಕುರ್ತಾ ತೊಗೋಬೋದು. ನಾನು ತೊಗೊಂಡಿದ್ದೀನಿ, ನೋಡ್ತಾ ಇರ್ಬೋದು. ಇದು ರೇಟ್ ಬಂದುಬಿಟ್ಟು 599 ಇದೆ. ತುಂಬಾ ಚೆನ್ನಾಗಿದೆ. ಪ್ಯಾಟರ್ನ್ ನೋಡ್ತಾ ಇರ್ಬೋದು, ಪಿಂಕ್ ಕಲರ್ ಮತ್ತು ಗೋಲ್ಡ್ ಕಲರಲ್ಲಿ ಇದೆ ಡಿಸೈನು, ನೋಡ್ತಾ ಇರ್ಬೋದು. ಹಾಗೆ ಇದ್ರದ್ದು ನಾನು ಹಾಕ್ಕೊಂಡಿರೋದೊಂದು ಇಮೇಜ್ ಕೂಡ, ನಾನು ಇಮೇಜ್ ಅಥವಾ ವಿಡಿಯೋ ಯಾವುದಾದ್ರೂ ಇದ್ದರೆ ನಾನು ಹಾಕ್ತೀನಿ. ನೆಕ್ಸ್ಟ್ ಇದು ಒಂದು ಕುರ್ತಾ ಕಾಣ್ತಾ ಇದೆನಾ? ಕಾಣ್ತಾ ಇದೆ, ನೋಡ್ತಾ ಇರ್ಬೋದು. ಆಲ್ಮೋಸ್ಟ್ ಎಲ್ಲ ಲೈಟ್ ಕಲರಲ್ಲೇ ತೊಗೊಂಡಿದ್ದೀನಿ. ಹಾಗೆ ಇದು ಸ್ಲೀವ್ಸ್ ಬಂದುಬಿಟ್ಟು ಈ ರೀತಿ ಬರುತ್ತೆ. ಫ್ರಂಟ್ ಬಂದುಬಿಟ್ಟು ಈ ರೀತಿ ಸ್ಟ್ರೇಪ್ ಡಿಸೈನ್ ಬಂದಿದೆ. ನೆಕ್ಸ್ಟ್ ಇದು ತೊಗೊಂಡಿದ್ದೀನಿ. ಇದಂತೂ ತುಂಬ ಚೆನ್ನಾಗಿದೆ ಕಲರು, ಪಿಂಕ್, ರಾಯಲ್ ಪಿಂಕ್ ಅಂತ ಹೇಳ್ತಾರೆ ನೋಡಿ, ರಾಣಿ ಪಿಂಕ್ ಕಲರ್. ಈ ರೀತಿ ಅಂಬ್ರೆಲ್ಲಾ ಡಿಸೈನ್ ಬಂದಿದೆ. ಇದು ಕೂಡ ತುಂಬ ಚೆನ್ನಾಗಿದೆ. ಅದಾದಮೇಲೆ ಇದು ಒಂದು ಕಲರ್ ತೊಗೊಂಡಿದ್ದೀನಿ. ಅದು ಫಸ್ಟ್ ತೋರಿಸಿದ್ಮೇಲೆ ಸೇಮ್, ಸ್ವಲ್ಪ ಡಿಸೈನ್ ಚೇಂಜ್, ಲೈಟ್, ಇದು ಸ್ವಲ್ಪ ಡಾರ್ಕ್ ಪರ್ಪಲ್ ಪಿಂಕ್ ಬರುತ್ತೆ, ಬಟ್ ಇದು ಲೈಟ್ ಪಿಂಕ್ ಬರುತ್ತೆ. ಯಾವ್ದು ತೊಗೋಬೇಕು ಯಾವ್ದು ಬಿಡಬೇಕು ಅನ್ನೋದೇ ಗೊತ್ತಾಗಲ್ಲ. ಅಷ್ಟೊಂದು ನಾವು ಬೈ ಮಾಡೋಕ್ಕೆ ಹೋದರೆ ನನಗಂತೂ ಸಾಕಾಗೋಯ್ತು ತೊಗೊಳ್ಳೋ ಅಷ್ಟರಲ್ಲಿ. ಸ್ಲೀವ್ಸ್ ನೋಡ್ಬೋದು, ತುಂಬಾ ಚೆನ್ನಾಗಿ ಗ್ರ್ಯಾಂಡಾಗಿದೆ, ನೋಡ್ತಾ ಇರ್ಬೋದು. ಹಾಗೆ ಇದ್ರ ಪ್ರೈಸ್ ಬಂದುಬಿಟ್ಟು 1,300 ಇದೆ ಪ್ರೈಸು. ಇದು ಕೂಡ ತುಂಬ ಗ್ರ್ಯಾಂಡಾಗಿದೆ, ಫಂಕ್ಷನ್ಗೆಲ್ಲ ಹಾಕೊಂಡು ಹೋಗ್ಬೋದು.
ಅದಾದಮೇಲೆ ಇದೊಂದು ವೈಟ್ ಆ್ಯಂಡ್ ಪಿಂಕ್ ಕಾಂಬಿನೇಷನಲ್ಲಿ ತೊಗೊಂಡಿದ್ದೀನಿ. ಇದು ಕೂಡ ರೆಗ್ಯುಲರ್ ಯೂಸ್ ಮಾಡ್ಬೋದು ನೀವು. ಈ ರೀತಿ ಡಿಸೈನ್ ಬಂದಿದೆ, ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಹಾಗೆ ಫ್ರಂಟಲ್ಲಿ ಬಂದುಬಿಟ್ಟು ಈ ರೀತಿ ನೆಕ್ ಡಿಸೈನ್ ಬಂದಿದೆ. ಮಿಡಲಲ್ಲೆಲ್ಲ ಚಿಕ್ಕ ಚಿಕ್ಕದಾಗಿ ಕಾಣ್ತಾ ಇದೆನಾ, ಮಿಡಲೆಲ್ಲ ಚಿಕ್ಕ ಚಿಕ್ಕದಾಗಿ ನೆಕ್ಕಿ ಟೈಪ್ ಕೊಟ್ಟಿದ್ದಾರೆ. ಇದು ಸ್ವಲ್ಪ ಗ್ರ್ಯಾಂಡಾಗಿ ಕಾಣಿಸುತ್ತೆ. ಅದಾದಮೇಲೆ ನಾನು ಈ ರೀತಿ ಸ್ಕೈ ಬ್ಲೂ ಕಲರಲ್ಲಿ ಈ ರೀತಿ ಡಿಸೈನ್ ಎಲ್ಲ ತೊಗೊಂಡಿದ್ದೀನಿ. ಸ್ಲೀವ್ಸ್ ಇದೆ, ಒಳಗಡೆ ಸ್ಲೀವ್ಸ್ ಹಾಕ್ಸ್ಕೋಬೋದು ಬೇಕು ಅಂತಂದರೆ. ಈ ರೀತಿ ಕಾಣ್ತಾ ಇದೆ. ಇಲ್ಲಿ ಕರ್ವ್ ಶೇಪ್ ಕೊಟ್ಟಿದ್ದಾರೆ, ಹಾಗೆ ಇಲ್ಲಿ ಲೇಸ್ ಕೂಡ ಕೊಟ್ಟಿದ್ದಾರೆ ಈ ಎಡ್ಜಿಗೆ. ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ನಾನು ಹಾಕ್ಕೊಂಡಿದ್ದೀನಿ, ಅಟ್ಯಾಚ್ ಮಾಡಿರ್ತೀನಿ ನಾನು. ಹಾಗೆ ಈ ನೆಕ್ ನೋಡ್ತಾ ಇರ್ಬೋದು ನೀವು. ನೆಕ್ ಈ ರೀತಿಯಾಗಿ ಡಿಸೈನ್ ಮಾಡಿದೆ. ಇದೊಂದು ಡ್ರೆಸ್ ಕೂಡ ತುಂಬಾ ಚೆನ್ನಾಗಿದೆ. ಅದಾದಮೇಲೆ ಇದು ಸಿಂಪಲ್ಲಾಗಿ ಮನೇಲಿ ಕೂಡ ನೀವು ವೇರ್ ಮಾಡ್ಬೋದು. ಹಾಗೆ ಇಲ್ಲಿ ಮಿಡಲಲ್ಲಿ ಡಿಸೈನ್ ಕೊಟ್ಟಿದ್ದಾರೆ, ನೆಕ್ಗೆಲ್ಲ ಏನು ಡಿಸೈನ್ ಲೈಟ್ ಗ್ರೀನ್ ಕಲರಲ್ಲಿದೆ. ಹಾಗೆ ನೆಕ್ಕು ಸ್ಲೀವ್ಸ್ ಕೂಡ ಇಲ್ಲಿ ಒಳಗಡೆ ಇರುತ್ತೆ. ನಿಮಗೆ ಈ ರೀತಿ ಒಳಗಡೆ ಸ್ಟಿಚ್ ಮಾಡಿರ್ತಾರೆ, ಸಪ್ರೇಟ್ ರೌಂಡ್ ನೆಕ್ ಕೊಟ್ಟಿದ್ದಾರೆ. ಈ ರೀತಿ ಹಾಕ್ಸ್ಕೋಬೋದು. ಒಂದು 2-3 ಡ್ರೆಸ್ಸಿಗಿಲ್ಲ ನನಗೆ ಸ್ಲೀವ್ಸು, ಹಾಕ್ಸ್ಕೋಬೇಕು. ಅದಾದಮೇಲೆ ಒಂದು 3 ಕಲರ್ ಲೆಗ್ಗಿನ್ಸ್ ತೊಗೊಂಡಿದ್ದೀನಿ ನಾನು. ಒಂದು ಬ್ಲ್ಯಾಕು, ಪರ್ಪಲ್ ಆ್ಯಂಡ್ ಪಿಂಕ್ ತೊಗೊಂಡಿದ್ದೀನಿ. ಇದೆಲ್ಲ ಸೇರಿ ನನಗೆ 3500 ಆಯಿತು. ಸಾರಿ 7000 ಸಮಥಿಂಗ್ ಆಯಿತು. 3500ಗೆ ನನಗೆ 3500 ಅಂದರೆ 50% ಆಫ್ ಥರ ಅವರು ಬಿಟ್ಟಿದ್ದಾರೆ. ನೀವು ಬೇಗನೆ ಹೋಗಿ ತೊಗೋಬೋದು. ಇದು ಆಫರ್ ಯಾವಾಗ ಎಂಡ್ ಆಗುತ್ತೆ ಅಂತ ಗೊತ್ತಿಲ್ಲ. ಅವರೇನು ಡೇಟೆಲ್ಲ ಏನು ಮೆನ್ಷನ್ ಮಾಡಿಲ್ಲ. ನಾವು ನಾರ್ಮಲಾಗಿ ಹೋಗಿ ತೊಗೊಳೋ ಥರನೇ ಹೋದ್ವಿ. ಬಟ್ ಅಲ್ಲಿ ಹೋದ್ಮೇಲೆ ಗೊತ್ತಾಯಿತು ನಮಗೆ ಆಫರ್ ಇದೆ, ಯಾವ್ದು ಬೇಕಾದರೂ ತೊಗೋಬೋದು ಅಂತ. ನನಗಂತೂ ತುಂಬಾ ಖುಷಿ ಆಯಿತು. 2 ತೊಗೊಳೋ ಜಾಗದಲ್ಲಿ ಇಷ್ಟೊಂದು ತಂದಿದ್ದೀನಿ. ಸೊ ನೀವು ಯಾರಾದರೂ ತೊಗೋಬೇಕು ಅಂತ ಆದರೆ ಟ್ರೆಂಡ್ಸ್ಗೆ ಹೋಗಿ ತೊಗೊಳ್ಳಿ. ತುಂಬ ಕ್ವಾಲಿಟಿನೂ ಚೆನ್ನಾಗಿರುತ್ತೆ, ಹಾಗೆ ನಿಮಗೆ ಅಮೌಂಟ್ ಕೂಡ ಸೇವ್ ಆಗುತ್ತೆ ಅಂತ ಹೇಳ್ಬೋದು. ಸೊ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಚಾನಲ್ನ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ನೋಡ್ತಾರೆ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇದೇ ರೀತಿಯಾಗಿ ಇನ್ನೊಂದು ಹೊಸ ವೀಡಿಯೋದೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್.